ಮದ್ಯದ ಅಂಗಡಿಗಳು ತೆರೆಯುತ್ತಿರುವ ಸರ್ಕಾರದ ಕ್ರಮ ಖಂಡಿಸಿ ರಾಜ್ಯಾಧ್ಯಕ್ಷರಾದ ಕೆರಹಳ್ಳಿ ಹುಂಡಿ ಭಾಗ್ಯರಾಜ್ ರವರ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರ ತಾಲೂಕಿನ ನರಸಮಂಗಲ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಗ್ರಾಮ ಘಟಕ ನಾಮಫಲಕವನ್ನು ಅನಾವರಣಗೊಳಿಸಿದ ಬಳಿಕ ಪ್ರತಿಭಟನಾ ಸಂದರ್ಭದಲ್ಲಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಅಂಡುವಿನಹಳ್ಳಿ ರಾಜು, ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್, ಒಳಗೆರೆ ಗಣೇಶ್, ನಾಗಮಲ್ಲಪ್ಪ, ಮಲಿಯೂರು ಮಹೇಂದ್ರ ಸೇರಿದಂತೆ ಇತರೆ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರುಗಳು ಭಾಗಿಯಾಗಿದ್ದರು. ಮತದಾರ ಪ್ರಭುಗಳಲ್ಲಿ ಅನ್ನದಾನವನ್ನು ಮಾಡತಕ್ಕಂಥ ಅನ್ನದಾತರಾದಂಥ ನಾವ್ಯಾಕೆ ಕಾನೂನುಗಳನ್ನು ಕಟ್ಟೆಗಳಲ್ಲಿ ಬಂದಿಯಾಗಬೇಕು, ಅದರಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ನಾವು ಕೂಡ ಹೋರಾಟಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ರಾಷ್ಟ್ರದಲ್ಲಿ MS ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಾಳೆಯಿಂದ ದೇಶಾದ್ಯಂತ ಹೋರಾಟದ ಹುರುಪು ಆಗ್ತಾ ಇದೆ. ರಾಜ್ಯದ ವಿಧಾನಸಭೆ ಒಳಗಡೆ ಕೇವಲ ಯಾವುದೋ ಒಂದು ಬುರುಡೆ ಇಟ್ಕೊಂಡು ಆ ಬುರುಡೆ ವಿಚಾರವನ್ನೇ ಚರ್ಚೆಯನ್ನ ಮಾಡಿ ರೈತರ ವಿಚಾರ ಒಂದು ನಿಮಿಷವನ್ನು ಚರ್ಚೆ ಆಗಲಿಲ್ಲ. ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ರೈತರ ಸಾಲ ಮನ್ನಾದ ವಿಚಾರ ಚರ್ಚೆ ಆಗಲಿಲ್ಲ. ರೈತರಿಗೆ ರಸಗೊಬ್ಬರದ ಕೊರತೆ ಇರೋ ಬಗ್ಗೆ ಚರ್ಚೆ ಆಗಲಿಲ್ಲ. ಯಾವುದೋ ಒಂದು ಬುರುಡೆ ವಿಚಾರನ ಇಟ್ಕೊಂಡು ನಮ್ಮ ಮತವನ್ನು ಪಡೆಯಲಿಕ್ಕೋಸ್ಕರವಾಗಿ ವೈಯಕ್ತಿಕ ಲಾಭಕ್ಕಾಗಿ ಚರ್ಚೆಯನ್ನು ಮಾಡಿ ನಮ್ಮ ರೈತರ ತೆರಿಗೆ ಹಣವನ್ನೆಲ್ಲ ನಷ್ಟ ಮಾಡಿದ್ದಾರೆ. ಈಗಲಾರು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ಯಾವುದೇ ರೀತಿಯಾದಂತ ಒತ್ತಡ ಇಲ್ಲದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ MS ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಲಿಕ್ಕೋಸ್ಕರವಾಗಿ, ವೈಜ್ಞಾನಿಕ ಬೆಂಬಲ ಬೆಲೆಗಳನ್ನು ಜಾರಿ ಮಾಡಲಿಕ್ಕೋಸ್ಕರವಾಗಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳ ತೆರಲಿಕ್ಕೋಸ್ಕರವಾಗಿ, ರೈತರ ಕಬ್ಬಿನ ಇಳುವರಿ ಏನಿದೆ ಅದನ್ನು 10.5% ಇರ್ತಕ್ಕಂಥದ್ದನ್ನೀಗ 9.5% ಇಳಿಕೆ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾಯಿತ ಪ್ರತಿನಿಧಿಗಳ ಯೋಜನೆಯನ್ನ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇವತ್ತು ಒಂದ್ ಕಡೆ ಕಬ್ಬು ಬೆಳೆಗಾರರಿಗೆ ಬರ ಹೇಳ್ತಾ ಇದ್ದಾರೆ. ಕಬ್ಬಿನ ಉತ್ಪಾದನೆಯಲ್ಲಿ ಇಳುವರಿಯನ್ನು 10.5% ಏರಿಕೆ ಮಾಡಿದ್ದಾರೆ. ಯಾವುದೇ ಅರಿಶಿನ, ರಾಗಿ, ಜೋಳ, ಭತ್ತ, ಬಾಳೆ, ತೆಂಗು ಪ್ರತಿಯೊಂದು ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಮಾನದಂಡದ ಬೆಲೆಯನ್ನು ನಿಗದಿ ಮಾಡಿ ಖರೀದಿ ಕೇಂದ್ರಗಳನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ರೈತರ ಕೃಷಿಯ ಮಾರಕವಾದಂತಹ 3 ಕಾಯ್ದೆಗಳನ್ನು ವಾಪಸ್ ತಗೋತೀವಿ ಅಂತ ಹೇಳಿ 2 ವರ್ಷ ಆದ್ರೂ ಕೂಡ ಇನ್ನೂ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ರಾಜ್ಯದಲ್ಲಿ ಏನು ರೈತ ವಿರೋಧಿ ಕಾಯ್ದೆಗಳನ್ನ ವಾಪಸ್ ತಗೊಳ್ತಕ್ಕಂಥ ಕೆಲಸ ಆಗಿಲ್ಲ. ಅಧಿಕಾರಕ್ಕೆ ಬರುವಾಗ ಮಾತ್ರ ರೈತ ಪರ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ವೈಯಕ್ತಿಕ ಮತ್ತು ಬಂಡವಾಳಶಾಹಿಗಳ ಪರ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆ ಗಟ್ಟಿಯಾಗಿ ಏನು ರೈತರಿಗೆ ಆಶ್ವಾಸನೆ ಕೊಟ್ಟಿದ್ದೀರಿ ಅದರ ಬಗ್ಗೆ ಸೂಕ್ತವಾದ ಕ್ರಮ ಜಾರಿಗೆ ತರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಏನಿವತ್ತು ಆನ್ಲೈನ್ ಗೇಮ್ ಅನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿ ಕೂತ್ರೆ ಸಾಲದು. ಆನ್ಲೈನ್ ಗೇಮ್ ಅಲ್ಲಿ ಬಂಡವಾಳ ಹೂಡಿರ್ತಕ್ಕಂಥವ್ರನ್ನ ಪ್ರತಿಯೊಬ್ಬರನ್ನು ಶೋಧನೆ ಮಾಡಿ ಯಾರು ಇದರಲ್ಲಿ ನೊಂದಿದ್ದಾರೆ ಅವ್ರಿಗೆ ವಾಪಸ್ ಹಣ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ, ಅನ್ನದಾತರ ಹೋರಾಟಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ